ಇನ್ನು ನನ್ನ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿಗೆ ಭಯ, ಇದು ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ. ನನ್ನ ಬಗ್ಗೆ ಕುಮಾರಸ್ವಾಮಿಗೆ ಭಯ ಇದೆ, ನಾನೇನಾದ್ರೂ ಅಧಿಕಾರದಲ್ಲಿದ್ರೆ ಅವರ ಪಕ್ಷ ದುರ್ಬಲ ಆಗುತ್ತೆ ಅನ್ನೋ ಭಯ, ಜೆಡಿಎಸ್ ದುರ್ಬಲ ಆಗುತ್ತೆ ಅನ್ನೋ ಭಯ ಕುಮಾರಸ್ವಾಮಿಗಿದೆ. ಅವರ ಪಕ್ಷ ದುರ್ಬಲವಾಗುತ್ತೆ ಅನ್ನೋ ಭಯದಿಂದಾಗಿ ಏನೇನೋ ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಜಿ.ಟಿ. ದೇವೇಗೌಡರು ಏನೇನೆ ವೇದಿಕೆಯಲ್ಲಿ ಹೇಳಿದ್ರಲ್ಲ ಅದೆಲ್ಲವೂ ಕೂಡ ಸರಿ ಇದೆ, ಸತ್ಯವನ್ನ ಹೇಳಿದ್ದಾರೆ ಜಿ.ಟಿ. ದೇವೇಗೌಡರು ಅಂತ ಹೇಳಿದ್ದಾರೆ. ಜಿ.ಟಿ.ಡಿ ಅವರ ಪಕ್ಷದವರೇ ಅಲ್ವಾ, ಅವ್ರು ಹೇಳಿದ್ಮೇಲೆ ಏನರ್ಥ? ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು ಹೀಗೆ. ಅವ್ರು ಯಾವ ಪಾರ್ಟಿಯವರು? ಜೆಡಿಎಸ್ನವರು ಹಿರಿಯ ನಾಯಕ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್, ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ? ಅವ್ರು ಯಾರೋ ಏನಾಗಿದಾರೋ, ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ? ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರೆ ವೈಯಕ್ತಿಕವಾಗಿ? ಭಯ ಸರ್ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ ಜೆಡಿಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಸರ್, ಈಗ ಬಿಜೆಪಿ ಅವರು ರಾಜೀನಾಮೆ ಕೊಡುವಂತ ಆದ್ರೆ ಜಿ.ಟಿ. ದೇವೇಗೌಡರು ತಮ್ಮ ಪರ ಬ್ಯಾಟಿಂಗ್ ಬೀಸಿದ್ರು, ಅವ್ರು ಯಾವ ಪಾರ್ಟಿಯವರು? ಜೆಡಿಎಸ್ನವರು ಹಿರಿಯ ನಾಯಕ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಸರ್, ಇದಕ್ಕೆ ಕುಮಾರಸ್ವಾಮಿ ಅವರು ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್, ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ? ಅವ್ರು ಯಾರೋ ಏನಾಗಿದಾರೋ, ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ? ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರೆ ವೈಯಕ್ತಿಕವಾಗಿ? ಭಯ ಸರ್ ಅವ್ರಿಗೆ. ಈಗ